ಪ್ರಮುಖವಾಗಿ ಪ್ರತಿ ಬಾರಿ ಕೂಡ ಈ ಒಂದು ಬಿಗ್ ಬಾಸ್ ಮನೆಯ ಹತ್ರ ಅವರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಬರ್ತಾರೆ. ಸೊ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು, ಯಾರು ವಿನ್ ಆಗ್ತಾರೆ ಅಂತ ಕುತೂಹಲ ಇರತಕ್ಕಂಥ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಬಾರಿ ಕೂಡ ಒಂದು ಸಾಕಷ್ಟು ಕುತೂಹಲದ ಘಟ್ಟದಲ್ಲಿ ಇರ್ತಕ್ಕಂಥದ್ದು ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಯಾರು ಆಗ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಏನಂತಂದ್ರೆ ಬಿಗ್ ಬಾಸ್ ಏನು ಶೂಟಿಂಗ್ ನಡೀತಾ ಇದೆಯೋ ಆ ಒಂದು ಮನೆ ಹತ್ರ ಬರ್ತಾ ಇರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕೂಡ ಇರತಕ್ಕಂಥದ್ದು, ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥದ್ದು. ಸೊ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಕಂಟೆಸ್ಟೆಂಟ್ಸ್ಗಳು ಇರ್ತಾರೆ. ಸೊ ಇಷ್ಟು ದಿನ ಆಟ ನೋಡಿರ್ತಾರೆ. ಸೊ ಅವರೆಲ್ಲರೂ ಕೂಡ ಪ್ರೋತ್ಸಾಹಿಸಲಿಕ್ಕೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇನ್ನೂ ಕೆಲವು ಗಂಟೆಗಳು ಬಾಕಿ ಇರುವಾಗಲೇ ಸೊ ಅವರು ಏನಂತಂದರೆ ಅವರ ಅಭ್ಯರ್ಥಿನ ಮತ್ತು ಕಂಟೆಸ್ಟೆಂಟ್ಸ್ನ ಪ್ರೋತ್ಸಾಹಿಸಲಿಕ್ಕೋಸ್ಕರ ಇಲ್ಲಿರುವಂಥದ್ದು. ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಬಾರಿಯ ಬಿಗ್ ಬಾಸ್ 11 ಸೊ ನಿಮಗೆ ಹೆಂಗೆ ಅನ್ನಿಸ್ತು? ನೋಡ್ತಾ ಇದ್ರಾ? ಸೊ ಏನೆಲ್ಲ ಇಷ್ಟ ಆಗ್ತಾ ಹೋಯ್ತು ಅನ್ನೋದು? ನಮಗೊಂಥರ ಖುಷಿ ಇದೆ ಸರ್. ಈ ಬಿಗ್ ಬಾಸ್ 11 11 ವರ್ಷ ಜರ್ನಿಯಲ್ಲಿ ಸುದೀಪ್ ಸರ್ ಚೆನ್ನಾಗಿ ಮಾಡವ್ರೆ. ಈ ಬಿಡೋದೊಂದು ಬೇಜಾರು, ನೆಕ್ಸ್ಟ್ ವರ್ಷ ಅದು ಒಂದು ವಿಚಾರ ಐತೆ. ಅವ್ರು ಬಿಡಬಾರ್ದು, ಇನ್ನೊಂದು ಸಲ್ತಿನೂ ಮಾಡಬೇಕು ಅನ್ನೋದೊಂದು ಖುಷಿ ಐತೆ. ಈ 11ನೇ ಸೀಸನಲ್ಲಿ ಎಷ್ಟೋ 18 ಸ್ಪರ್ಧಿಗಳಿದ್ದರು. ಅದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತಣ್ಣ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿನ್ನೂರು ಬಡ್ನಿ ತಾಂಡ, ಸಣ್ಣ ಹಳ್ಳಿಯಿಂದ ಬಂದಂಥ ವ್ಯಕ್ತಿ ಇವತ್ತೇನಾದರೂ ಹಾಡು ಮೂಲಕ ಹೆಸರು ಮಾಡಿರ್ಬೇಕು. ಈ ಬೆಂಗಳೂರು, ಇಡೀ ನಮ್ಮ ರಾಜ್ಯ ಏನಾದರೂ ಹೆಸರು ಮಾಡಬೇಕು. ಹನುಮಂತ ಎಲ್ಲ ಚಿಕ್ಕ ಹುಡುಗರಿಂದ ದೊಡ್ಡವ್ರ ತನಕ ಹನುಮಂತ ಅನ್ಬೇಕು. ದೋಸ್ತ ಅನ್ಬೇಕಂದ್ರೆ ಕಾರಣ ದೋಸ್ತಾನೆ ಹನುಮಂತ. ಅವನ ವಿಚಾರ ಹೆಂಗೈತೆ, ಒಂಥರ ಮುಗ್ಧ ಮನಸ್ಸು, ಒಳ್ಳೆ ಮನುಷ್ಯ, ವ್ಯಕ್ತಿತ್ವ ಗೆಲ್ಲಬೇಕು. ಈ ಆಟದಲ್ಲಿ ವ್ಯಕ್ತಿತ್ವನೇ ಮುಖ್ಯ. ಈ ಬಿಗ್ ಬಾಸ್ ಅನ್ನೋದು ಏನಾಯ್ತಾ, ವ್ಯಕ್ತಿತ್ವನೇ ಅಣ್ಣ. ಇಷ್ಟು ಮಾತ್ರ ಹೇಳಬಲ್ಲೆ. ಎಸ್, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಲಬಹುದು ಅನ್ನೋಂಥ ನಿಮ್ಮ ನಿರೀಕ್ಷೆ ಇದೆ? ಯಾರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನೋ? ಹನುಮಂತ ನಾವು ಉತ್ತರ ಕರ್ನಾಟಕದವರಾಗಿ ಉತ್ತರ ಕನ್ನಡಕ್ಕೆ ಸಪೋರ್ಟ್. ಓಕೆ, ಏನು ಇಷ್ಟ ಆಗ್ತಾ ಇದೆ? ಸೊ ಹನುಮಂತ ಅವರ ಆಟದಲ್ಲಿ ಏನು ಇಷ್ಟ ಆಯಿತು? ಸೊ ಅವರ ಯಾವ ಶೈಲಿ ಇಷ್ಟ ಆಯಿತು? ಸೊ ಇವತ್ತು ಅವ್ರಿಗೆ ಗೆಲುವಿನ ಅವಕಾಶ ಇದೆ ಅಂತ ನಿಮಗೆಲ್ಲ ನಿರೀಕ್ಷೆ ಇದೆಯಾ? ಏನು ಅನ್ನಿಸ್ತಾ ಇದೆ ಅಂತ? 5 ಕೋಟಿ ಏನು ವೋಟಿಂಗ್ ಆಗಿದೆ ಅವರಿಗೆ ಆಗಿದೆ. ಈ ಒಂದು 100% ವೋಟಿಂಗ್ ಅಲ್ಲಿ 80% ವೋಟಿಂಗ್ ಆಗಿರೋದೇ ಹನುಮಂತನಿಗೆ. ಫಸ್ಟ್ ಪ್ಲೇಸ್ ಹನುಮಂತ, ಅವರೇ ಗೆದಿಬೇಕು ಅನ್ನೋದೊಂದು ಎಲ್ಲರ ಆಶಯ. ನಮ್ಮ ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ನಮ್ಮ ಇಲ್ಲಿ ಎಲ್ಲ ಹುಡುಗರು ಬಂದಿರೋದು ಎಲ್ಲ ನಮ್ಮ ಯಾದಗಿರಿ ಅವರು K33 ಆದ್ರೂ ಉತ್ತರ ಕರ್ನಾಟಕದಿಂದ ಅವರೇ ಗೆದಿಬೇಕು ಅನ್ನೋದೊಂದು ವಿಶೇಷವಾಗಿ ನಾವು ಒಂದು ಆಲ್ ದ ಬೆಸ್ಟ್ ಹೇಳ್ತೀವಿ ಅಷ್ಟೇ. ಈಗ ಹನುಮಂತ ಅವರ ಆಟದ ಶೈಲಿ ಮಾತ್ರ ಅಲ್ಲ, ಹಾಡಿಂದ ಕೂಡ ಜನಪ್ರಿಯ ಆಗಿರ್ತಕ್ಕಂಥದ್ದು. ಸೊ ನೀವೆಲ್ಲರೂ ಸೇರಿ ಅವ್ರಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡೋದಾದ್ರೆ? ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ಹುಡುಗಿಯಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡೋದೈತೆ, ಹುಡುಗಿಯಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡೋದೈತೆ. ಲಾಸ್ಟ್ ಒಂದು ಮಾತು, ಈ ಒಂದು ಏನ್ ಗರುಡ ಅವ್ರ ಬಿಗ್ ಬಾಸ್ 11 ಕಿರೀಟ ಏನ್ ಕೊಟ್ಟವ್ರಲ್ಲ, ಆ ಒಂದು ಅವಾರ್ಡು ಅದೇನೈತೆ ಅದಿಂದ ಅವ್ರಿಗೆ ಸಿಗ್ಬೇಕು. ಅವ್ರು ಪ್ರೀತಿಸಿದಂತ ಹುಡುಗಿನೂ ಅವ್ರಿಗೆ ಸಿಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವರಿಗೆ ಮುಂದೆ ಮದುವೆ ಆಗ್ಲಿ. ಇನ್ನೊಂದು ಯಾವ್ದು ಆಡೋಣಪ್ಪ, ಎಸ್, ಇದು ಏನಂತಂದ್ರೆ ಬಿಗ್ ಬಾಸ್ ಮನೆ ಮುಂದೆ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತ ಹನುಮಂತ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಸೊ ಅವರ ನೆಚ್ಚಿನ ಗೀತೆಯನ್ನು ಕೂಡ ಹಾಡೋದ್ರ ಮುಖಾಂತರ ಅವರಿಗೆ ಶುಭ ಹಾರೈಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.